ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾ ಮಾಲಿಕೆಯ 8ನೇ ದಿನದ ಕಥೆಯ ಭಾಗಕ್ಕೆ PhD/DG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ಶ್ರೀರಾಮನ ಕಥೆಯನ್ನು ನಾವು ಕೇಳಿದರೆ ಮುಂದೆ ಶ್ರೀರಾಮನು ನಮ್ಮ ಕಥೆಯನ್ನು ಕೇಳುತ್ತಾನೆ. ವೀಕ್ಷಕರೇ, ಅಯೋಧ್ಯೆಯಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರ ಮದುವೆಯಾಗಿದೆ. ಎಲ್ಲ ಶಾಸ್ತ್ರ ಕಾರ್ಯಗಳು ಮುಗಿದಿವೆ. ಈಗ ಮದುವೆಗೆ ಬಂದಂತಹ ಅತಿಥಿಗಳು ಒಬ್ಬೊಬ್ಬರಾಗಿ ನಿರ್ಗಮಿಸುತ್ತಿದ್ದಾರೆ. ಕೈಕೇಯಿ ತಮ್ಮನು ಕೂಡ ತನ್ನ ರಾಜ್ಯಕ್ಕೆ ಹೊರಟಿದ್ದಾನೆ. ಈ ವಿಚಾರವನ್ನು ದಶರಥ ಮಹಾರಾಜರಿಗೆ ಮತ್ತು ಕೈಕೇಯಿಗೆ ತಿಳಿಸಲು ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಕೈಕೇಯಿಯ ತಂದೆಯವರಿಗೆ ಆರೋಗ್ಯ ಸರಿಯಿಲ್ಲ ಎಂಬ ವಿಚಾರವನ್ನು ಕೂಡ ದಶರಥ ಮಹಾರಾಜನಿಗೆ ಮತ್ತು ಕೈಕೇಯಿಗೆ ತಿಳಿಸಿದ್ದಾನೆ. ಈ ಸಂದರ್ಭದಲ್ಲಿ ಕೈಕೇಯಿ ತನ್ನ ಮಗನಾದ ಭರತನನ್ನು ಕೂಡ ಮಾಮನೊಂದಿಗೆ ಹೋಗಲು ತಿಳಿಸುತ್ತಾಳೆ. ಹೋಗಿ ತಾತನನ್ನು ನೋಡಿಕೊಂಡು ಬರುವಂತೆ ತಿಳಿಸುತ್ತಾಳೆ. ಹಾಗಾಗಿ ಭರತ ಎಂದು ಕೂಡ ಒಬ್ಬನೇ ಹೋಗುವುದಿಲ್ಲ. ಹಾಗಾಗಿ ಶತ್ರುಘ್ನನೂ ಕೂಡ ಕರೆದುಕೊಂಡು ಹೊರಟಿದ್ದಾನೆ. ಹೋಗುವ ಮೊದಲು ರಾಮನಿಗೆ ಮತ್ತು ಸೀತೆಗೆ ವಿಷಯವನ್ನು ತಿಳಿಸಿ ಅವರ ಆಶೀರ್ವಾದವನ್ನು ಪಡೆಯಲು ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಭರತನನ್ನ ಶತ್ರುಘ್ನನ ಬಿಟ್ಟಿರಲು ರಾಮನಿಗೆ ಆಗುವುದಿಲ್ಲವಾದರೂ ಅನಿವಾರ್ಯತೆಯಿಂದ ಅವರನ್ನು ಭಾರವಾದ ಒಂದು ಹೃದಯದಿಂದ ಬೀಳ್ಕೊಡುತ್ತಾನೆ. ಭರತನಿಗೂ ಕೂಡ ರಾಮನನ್ನು ಬಿಟ್ಟಿರಲಾಗುವುದಿಲ್ಲ, ಆದರೂ ಹೋಗಲೇಬೇಕಾದಂತಹ ಪರಿಸ್ಥಿತಿ ಇರುವುದರಿಂದ ರಾಮ ಮತ್ತು ಸೀತೆಯರ ಆಶೀರ್ವಾದವನ್ನು ಪಡೆದು ಭರತ ಶತ್ರುಘ್ನರು ಅವರ ಮಾಮನೊಂದಿಗೆ ಹೊರಡುತ್ತಾರೆ. ಇತ್ತ ವಿಶ್ವಾಮಿತ್ರ ಮಹರ್ಷಿಗಳು ಕೂಡ ತಾವು ಹೊರಡುವುದಾಗಿ ದಶರಥ ಮಹಾರಾಜನಿಗೆ ಹೇಳುತ್ತಾರೆ. ದಶರಥ ಮಹಾರಾಜನು ವಿಶ್ವಾಮಿತ್ರರನ್ನು ಕಳಿಸಿಕೊಡಲು ಸಮಾಧಾನವಿರುವುದಿಲ್ಲ. ಏಕೆಂದರೆ ವಿಶ್ವಾಮಿತ್ರರು ಸದಾ ಜೊತೆಯಲ್ಲಿ ಇರಬೇಕೆಂಬುದು ದಶರಥನ ಆಸೆಯಾಗಿರುತ್ತದೆ. ನಮ್ಮಿಂದ ಏನಾದರೂ ಲೋಪವಾಗಿದೆಯಾ ಎಂದು ವಿಶ್ವಾಮಿತ್ರರನ್ನು ಕೇಳ್ತಾರೆ. ವಿಶ್ವಾಮಿತ್ರರು ಅದಕ್ಕೆ ಹೇಳ್ತಾರೆ, ನಿಮ್ಮಿಂದ ಲೋಪವಾಗಿಲ್ಲ, ಆದರೆ ನಿಮ್ಮ ಸ್ನೇಹದ ಮಾಯೆಯಲ್ಲಿ ನಾವು ದಿನೇ ದಿನೇ ಸಿಲುಕುತ್ತಿದ್ದೇವೆ. ಹಾಗಾಗಿ ನಾವು ಹೊರಡಬೇಕಾಗಿದೆ ಎಂದು ಹೇಳುತ್ತಾರೆ. ಅದಕ್ಕೆ ದಶರಥನು, ನಮ್ಮ ಸ್ನೇಹವು ಮಾಯೆಯ ರೀತಿಯಲ್ಲಿ ನಿಮಗೆ ಭಾವಿಸುತ್ತಿದೆ ಎಂದಾಗ, ಹೌದು ದಶರಥ, ಏಕೆಂದರೆ ಸ್ನೇಹವೂ ಕೂಡ ಮಾಯೆಯ ಒಂದು ರೂಪ. ಉದಾಹರಣೆಗೆ, ನಾನು ರಾಜನಾಗಿದ್ದಾಗ ನನ್ನಲ್ಲಿ ಅಹಂಕಾರವು ಕೂಡ ಮಾಯೆಯ ಒಂದು ರೂಪವಾಗಿದ್ದು ನಾನು ಇಂಥ ವಸಿಷ್ಠ ಮಹರ್ಷಿಗಳ ಮೇಲೆ ಆಕ್ರಮಣ ಮಾಡಿದ್ದೇನೆ. ಅದಾದ ನಂತರ ತಪಸ್ಸನ್ನು ಆಚರಿಸುವಾಗ ನನ್ನಲ್ಲಿದ್ದಂತಹ ದುರಹಂಕಾರ ಇವೆಲ್ಲದರಿಂದ ನನ್ನಲ್ಲಿ ಆ ಒಂದು ಮಾಯೆ ನನ್ನಲ್ಲಿ ತುಂಬಿಕೊಂಡಿತ್ತು. ಆ ಸಂದರ್ಭದಲ್ಲಿ ಮೇನಕೆಯು ಬಂದಾಗ ನನ್ನಲ್ಲಿ ಮತ್ತೊಮ್ಮೆ ಪ್ರೇಮವು ಕೂಡ ಒಂದು ಮಾಯೆಯಾಗಿ ಬಂದು ನನ್ನ ಸಿದ್ಧಿಯನ್ನು ಹಾಳು ಮಾಡಿತು. ಹಾಗಾಗಿ ಮಾಯೆ ಅನೇಕ ರೀತಿಯಲ್ಲಿ ನಮ್ಮನ್ನು ಕಾಡುತ್ತದೆ, ನಮ್ಮಲ್ಲಿಗೆ ಬರುತ್ತದೆ. ಆ ಸಮಯದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ಹಾಗಾಗಿ ನಿನ್ನ ಸ್ನೇಹ ಭಾವವು ಕೂಡ ಅದು ಮಾಯೆಯಾಗಿ ನನ್ನನ್ನು ಇಲ್ಲಿಯೇ ಇರುವಂತೆ ಪ್ರೇರೇಪಿಸಿ ಬಿಡುತ್ತದೆ ಹೆಚ್ಚು ದಿನವಿದ್ದರೆ. ಹಾಗಾಗಿ ನಾವು ಬಂದ ನಂತರ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ನಾವು ಹೊರಡಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ದಶರಥ ಮಹಾರಾಜ, ಮುನಿಗಳಾದಂತಹ ಬ್ರಹ್ಮರ್ಷಿಗಳಾದಂತಹ ನಿಮಗೆ ಮಾಯೆಯನ್ನು ಕಂಡರೆ ಇಷ್ಟು ಭಯಪಡುವುದಾದರೆ ನಮ್ಮಂಥ ಸಾಮಾನ್ಯರು ಈ ಮಾಯೆಯಿಂದ ತಪ್ಪಿಸಿಕೊಳ್ಳುವ ಬಗೆಯಾದರೂ ಹೇಗೆ ಮುನಿವರಿಯ ಎಂದು ಕೇಳುತ್ತಾನೆ. ಅದಕ್ಕೆ ವಿಶ್ವಾಮಿತ್ರ ಮಹರ್ಷಿಗಳು ಹೇಳುತ್ತಾರೆ, ನಾವು ಬಂದಂಥ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ನಾವು ಹೋಗಬೇಕಾದ ದಾರಿಯನ್ನು ನೋಡಿಕೊಳ್ಳಬೇಕು. ಅಂದರೆ ನಮ್ಮ ಸಾಂಸಾರಿಕ ಜವಾಬ್ದಾರಿಗಳೆಲ್ಲವನ್ನೂ ಮುಗಿಸಿಕೊಂಡ ಮೇಲೆ ಹೆಂಡತಿ, ಮಕ್ಕಳು, ಮಿತ್ರರು, ಬಂಧುಗಳು ಇವರೆಲ್ಲರ ಒಂದು ಪ್ರೇಮದಿಂದ, ವ್ಯಾಮೋಹದಿಂದ ನಾವು ಹೊರಬಂದು ಆಧ್ಯಾತ್ಮದ ದಾರಿಯತ್ತ ನಾವು ಸಾಗಬೇಕು. ಆಗ ಮಾತ್ರ ನಾವು ಈ ಒಂದು ಮಾಯೆಯಿಂದ ತಪ್ಪಿಸಿಕೊಂಡು ನಾವು ಆಧ್ಯಾತ್ಮದಲ್ಲಿ ನಾವು ಮುಂದೆ ಹೋಗಬಹುದು. ಇಲ್ಲವಾದರೆ ಮರಣ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಮ್ಮನ್ನು ತುಂಬ ಬಾಧಿಸುತ್ತವೆ ಎಂಬ ಹಿತೋಕ್ತಿಯನ್ನು ವಿಶ್ವಾಮಿತ್ರ ಮಹರ್ಷಿ ದಶರಥನಿಗೆ ಹೇಳಿ ವಸಿಷ್ಠ ಮಹರ್ಷಿಗಳಿಗೂ ಕೂಡ ವಂದಿಸಿ ಅಲ್ಲಿಂದ ನಿರ್ಗಮಿಸುತ್ತಾರೆ. ಇಡೀ ರಾತ್ರಿ ದಶರಥ ಮಹಾರಾಜನಿಗೆ ವಿಶ್ವಾಮಿತ್ರರ ಮಾತುಗಳು ಮತ್ತೆ ಮತ್ತೆ ಕಿವಿಲಿ ಕೇಳಿಸುತ್ತಿರುತ್ತದೆ. ಈ ಮಾಯೆಯಿಂದ ಹೊರಬರುವ ವಿಚಾರವನ್ನು ಕೂಡ ದಶರಥ ಮಹಾರಾಜ ಆಲೋಚನೆ ಮಾಡುತ್ತಿರುತ್ತಾನೆ. ಅದರಂತೆ ಆಲೋಚಿಸಿ ತಾನು ಇನ್ನು ಈ ಒಂದು ರಾಜ್ಯದ ಅಧಿಕಾರವನ್ನು, ಒಂದು ಜವಾಬ್ದಾರಿಯನ್ನು
ಹೊತ್ತುಕೊಳ್ಳದೆ ಆ ಜವಾಬ್ದಾರಿಯನ್ನ ಮಗನಾದ ರಾಮನಿಗೆ ವಹಿಸಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿ ಈ ವಿಚಾರವನ್ನು ಮಾರನೇ ದಿವಸ ಬಂದು ವಸಿಷ್ಠ ಮಹರ್ಷಿಗಳ ಬಳಿ ಏಕಾಂತವಾಗಿ ಮಾತನಾಡುವಾಗ ಈ ಒಂದು ಮನಸ್ಸಿನ ಒಂದು ವಿಚಾರವನ್ನು ತಿಳಿಸ್ತಾರೆ. ಅದಕ್ಕೆ ವಸಿಷ್ಠ ಮಹರ್ಷಿಗಳು ಕೂಡ ಬಹಳ ಸಂತೋಷದಿಂದ ಒಪ್ಪುತ್ತಾರೆ. ಅದರಂತೆ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸುವಂತೆ ದಶರಥ ಮಹಾರಾಜರಿಗೆ ವಸಿಷ್ಠ ಮಹರ್ಷಿಗಳು ಹೇಳುತ್ತಾರೆ. ಸೊ ಅದರಂತೆ ಒಂದು ಸಭೆಯನ್ನು ಕರೆಯುತ್ತಾರೆ ದಶರಥ ಮಹಾರಾಜರು. ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿರುತ್ತಾರೆ ಸಭಾಸದರು. ಎಲ್ಲರ ಮುಂದೆ ಈ ಒಂದು ದಶರಥನು ಅಭಿಪ್ರಾಯವನ್ನು ಮಂಡಿಸಿದಾಗ ಎಲ್ಲರೂ ಕೂಡ ಸಂತೋಷದಿಂದ ಒಮ್ಮತದಿಂದ ಒಪ್ಪಿಕೊಳ್ಳುತ್ತಾರೆ. ಇವರೆಲ್ಲರ ಒಪ್ಪಿಗೆಯನ್ನು ಪಡೆದ ನಂತರ ದಶರಥ ಮಹಾರಾಜ ಶ್ರೀರಾಮನನ್ನು ಸಭೆಗೆ ಬರಲು ಹೇಳಿ ಕಳಿಸುತ್ತಾರೆ. ಅವರ ಒಂದು ಆದೇಶದಂತೆ ಶ್ರೀರಾಮನು ಸಭೆಗೆ ಬರುತ್ತಾನೆ. ಸಭೆಗೆ ಬಂದಂತಹ ಶ್ರೀರಾಮನಿಗೆ ವಸಿಷ್ಠ ಮಹರ್ಷಿ ಮತ್ತು ದಶರಥರು ಈ ಒಂದು ವಿಚಾರವನ್ನು ತಿಳಿಸುತ್ತಾರೆ. ಆದರೆ ಈ ಒಂದು ವಿಚಾರಕ್ಕೆ ಶ್ರೀರಾಮನು ಸಮ್ಮತಿಸುವುದಿಲ್ಲ. ಕಾರಣವೇನೆಂದರೆ ತಮ್ಮ ತಂದೆಯವರೇ ಒಂದು ಅಧಿಕಾರದಲ್ಲಿ ಮುಂದುವರಿಯಬೇಕು, ರಾಜ್ಯಭಾರ ಮಾಡಬೇಕು, ಅವರ ನೆರಳಿನಲ್ಲಿ ಅವರ ಪಾದದಲ್ಲಿ ನಾವು ಸೇವೆ ಮಾಡಿಕೊಂಡು ಇರಬೇಕು ಎಂಬುದು ಶ್ರೀರಾಮನ ಬಯಕೆಯಾಗಿರುತ್ತದೆ. ಆದರೆ ತಂದೆಯವರು ವಯಸ್ಸಾದ ವಿಚಾರವನ್ನು ತಿಳಿಸುತ್ತಾ ನಾವು ಈ ಒಂದು ಮಾಯೆಯಿಂದ ಹೊರಬಂದು ಆಧ್ಯಾತ್ಮದ ದಾರಿಯಲ್ಲಿ ಹೋಗಬೇಕಾಗಿರುವುದರಿಂದ ಒಬ್ಬ ಮಗನಾಗಿ ಇದು ನಿನ್ನ ಕರ್ತವ್ಯ, ನನ್ನ ಜವಾಬ್ದಾರಿಯನ್ನು ನೀನು ತೆಗೆದುಕೋ ಎಂದು ಶ್ರೀರಾಮನಿಗೆ ಹೇಳುತ್ತಾನೆ. ಇದು ತಂದೆಯ ಮಾತು ಜೊತೆಗೆ ರಾಜನ ಆಜ್ಞೆ ಎಂದು ಹೇಳುತ್ತಾರೆ. ಆಗ ಶ್ರೀರಾಮನು ತಂದೆಯವರ ಮಾತಿಗೆ ಮತ್ತು ರಾಜನ ಆದೇಶಕ್ಕೆ ಒಬ್ಬ ಪ್ರಜೆಯಾಗಿ ಪಾಲನೆ ಮಾಡಬೇಕಾದ ಕಾರಣ ಈ ಒಂದು ವಿಚಾರಕ್ಕೆ ಸಮ್ಮತಿಸುತ್ತಾರೆ. ಶ್ರೀರಾಮನು ಸಮ್ಮತಿಸಿದ ನಂತರ ಸಭೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಶ್ರೀರಾಮನಿಗೆ ಜಯವಾಗಲಿ ಎಂದು ಘೋಷಣೆ ಮಾಡುತ್ತಾರೆ. ಆನಂತರ ಶ್ರೀರಾಮನು ಈ ವಿಚಾರವನ್ನು ತನ್ನ ತಾಯಿಯಾದ ಕೌಸಲ್ಯ ಬಳಿ ತಿಳಿಸಲು ಬರುತ್ತಾರೆ. ಅಲ್ಲೇ ಇದ್ದಂತಹ ಕೈಕೇಯಿ ಮತ್ತು ಸುಮಿತ್ರೆಯು ಈ ವಿಚಾರವನ್ನು ತಿಳಿದು ಬಹಳ ಸಂತೋಷ ಪಡುತ್ತಾರೆ. ಆಗ ಕೌಸಲ್ಯ ದೇವಿಯು ಶ್ರೀರಾಮನಿಗೆ ಈ ರೀತಿ ಆಶೀರ್ವಾದ ಮಾಡುತ್ತಾಳೆ. ಸೂರ್ಯ ವಂಶವನ್ನು ಸದಾ ಕಾಲ ಬೆಳಗುವಂತೆ ನೀನು ರಾಜ್ಯಭಾರ ಮಾಡು ಎಂದು ಆಶೀರ್ವದಿಸುತ್ತಾಳೆ. ತಾಯಿಯ ಆಶೀರ್ವಾದವನ್ನು ಪಡೆದ ನಂತರ ಶ್ರೀರಾಮನು ಸೀತೆಯ ಬಳಿಗೆ ಬರುತ್ತಾನೆ. ಸೀತೆಯು ಈ ವಿಚಾರವನ್ನು ತಿಳಿದು ಇಷ್ಟು ಆತುರದಲ್ಲಿ ಈ ಒಂದು ಕಾರ್ಯವನ್ನು ಮಾಡುವ ಉದ್ದೇಶವಾದರೂ ಏನಿತ್ತು ಎಂದಾಗ ಸಭೆಯಲ್ಲಿ ನಡೆದಂತಹ ವಿಚಾರವನ್ನು ಶ್ರೀರಾಮನು ಸೀತೆಗೆ ತಿಳಿಸುತ್ತಾನೆ. ಅದಾದ ನಂತರ ಸೀತೆಯು ಕೂಡ ಈ ಒಂದು ವಿಚಾರವನ್ನು ತಿಳಿದು ಆ ನಂತರ ಈ ವಿಚಾರಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಆದರೆ ಶ್ರೀರಾಮನಿಗೆ ಇದು ಒಪ್ಪಿಗೆ ಇರುವುದಿಲ್ಲ. ಏಕೆಂದರೆ ಭರತನೂ ಇಲ್ಲಿಲ್ಲ, ಶತ್ರುಘ್ನ ಕೂಡ ಇಲ್ಲ. ಅವರಿಲ್ಲದೆ ಈ ಒಂದು ಕಾರ್ಯವನ್ನು ಮಾಡಿಕೊಳ್ಳುವುದಾದರೂ ಹೇಗೆ, ಈ ರಾಜ್ಯಭಾರವನ್ನು ವಹಿಸಿಕೊಳ್ಳುವುದಾದರೂ ಹೇಗೆ ಎಂದು ಶ್ರೀರಾಮನಿಗೆ ಅಷ್ಟು ಸಮಾಧಾನವಿರುವುದಿಲ್ಲ. ಆದರೆ ತಂದೆಯ ಮಾತು, ರಾಜನ ಆದೇಶ ಪಾಲಿಸಬೇಕಾಗಿರುವುದರಿಂದ ಒಪ್ಪಿಕೊಂಡಿರುತ್ತಾನೆ. ಈ ಒಂದು ವಿಚಾರವನ್ನು ಇಡೀ ರಾತ್ರಿ ಕಳೆದು ಬೆಳಗ್ಗೆ ಮುಂದಿನ ದಿನ ಬೆಳಿಗ್ಗೆ ಆ ದಿನ ಶುಭವಾಗಿರುವುದರಿಂದ ವಸಿಷ್ಠ ಮಹರ್ಷಿಗಳು ಅದೇ ದಿನವನ್ನ ಗೊತ್ತು ಮಾಡಿರುತ್ತಾರೆ. ಒಂದು ರಾತ್ರಿ ಕಳೆದು ಬೆಳಿಗ್ಗೆ ಈ ಒಂದು ಶ್ರೀರಾಮನ ಪಟ್ಟಾಭಿಷೇಕ ಆಗಬೇಕಾಗಿದೆ. ಹಾಗಾಗಿ ರಾತ್ರಿ ಅರಮನೆ ಮತ್ತು ಅಯೋಧ್ಯೆ ನಗರ ಸಿಂಗಾರ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಸಿಂಗಾರಗೊಳ್ಳಲು ಸಿದ್ಧವಾಗುತ್ತದೆ. ಲಕ್ಷ್ಮಣನು ಇವೆಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಇಡೀ ರಾತ್ರಿ ಅಯೋಧ್ಯೆಯು ಅದು ರಾತ್ರಿಯೆಲ್ಲ ಬೆಳಗಿನ ಸಮಯವೇನೋ ಎನ್ನುವಂತೆ ಬೆಳಕಿನಿಂದ ದೀಪಗಳಿಂದ ಕಂಗೊಳಿಸುತ್ತಿದೆ. ಈ ರೀತಿಯಾಗಿ ಅಯೋಧ್ಯೆ ಸಂಭ್ರಮದಲ್ಲಿದೆ. ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ನಾಳೆ ಬೆಳಿಗ್ಗೆ ಶ್ರೀರಾಮನ ಪಟ್ಟಾಭಿಷೇಕ ನಡೆಯುತ್ತಿದೆಯೇ? ಮುಂದಿನ ಭಾಗದ ಕಥೆಯಲ್ಲಿ ನೋಡೋಣ. ವೀಕ್ಷಕರೇ, ಮನುಷ್ಯನಿಗೆ ಸಂಬಂಧಗಳು ಹೇಗಿರಬೇಕು, ಸಂಬಂಧಗಳಿಂದ ಮುಕ್ತಿಯನ್ನು ಪಡೆದು ಮಾಯೆಯಿಂದ ಮುಕ್ತಿಯನ್ನು ಪಡೆದು ಆಧ್ಯಾತ್ಮದ ಕಡೆಗೆ ಹೇಗೆ ಹೋಗಬೇಕು ಎಂಬುದನ್ನು ಜಗತ್ತಿಗೆ ಸಂದೇಶ ನೀಡಿದ ರಾಮಾಯಣ ಕೇವಲ ಅದು ಒಂದು ಕಥೆಯಲ್ಲ, ಅದೊಂದು ಮಹಾನ್ ಕಾವ್ಯ. ವೀಕ್ಷಕರೇ, ಮನಸ್ಸಿನ ಅನೇಕ ಸಮಸ್ಯೆಗಳಿಗೆ, ಸಾಂಸಾರಿಕವಾದ ಅನೇಕ ಸಮಸ್ಯೆಗಳಿಗೆ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನು ವೀಕ್ಷಿಸುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜಾ ರಾಮ್, ರಾಮ ರಾಮ ಜಯ ಸೀತಾರಾಮ್.